ಎಲ್ರಿಗೂ ನಮಸ್ಕಾರ. ಕೃಷಿಯ ಮತ್ತೊಂದು ಅದ್ಭುತವಾದ ವಿಡಿಯೋ ಅಂತಲೇ ಹೇಳ್ಬೋದು. ಇದರಲ್ಲಿ ಜಪಾನೀಸ್ ರೆಡ್ ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥದ್ದು ಮತ್ತು ತುಂಬ ಡಿಮ್ಯಾಂಡ್ ಇರ್ತಕ್ಕಂಥ ತಳಿ ಅಂತಲೇ ಹೇಳ್ಬೋದು. ಇದು ಟೋಟಲಾಗಿ ಒಟ್ಟಾರೆಯಾಗಿ 14 ತಿಂಗಳಲ್ಲಿ 2 ಕ್ರಾಪ್ ತೆಗಿಬೋದು ಮತ್ತು 7 ತಿಂಗಳಿಗೆ ಒಂದು ಕ್ರಾಪ್ ಅಂತೇಳಿ. ಇದು ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಅತ್ಯುತ್ತಮವಾದ ಕೃಷಿ ಮಾಡಿದರೆ ಮತ್ತಷ್ಟು ಮಾಹಿತಿ, ಅದ್ಭುತವಾದ ಮಾಹಿತಿಗಳು ಮತ್ತು ಸಲಹೆಗಳು ಅವ್ರ ಮುಖಾಂತರ ತಿಳ್ಕೊಳ್ಳೋಣ. ನಿಮ್ಮ ಹೆಸರು ಮತ್ತು ನಿಮ್ಮೂರು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಭಾರ್ಗವ್ ಅಂತ, ಇಲ್ಲಿ ಹಂದೇನಹಳ್ಳಿ, ಆನೇಕಲ್ ತಾಲೂಕು. ಆನೇಕಲ್ ತಾಲೂಕು. ಸರ್, ಈಗ ನಾನು ಹಿಂದ್ಗಡೆ ನೋಡ್ತಾ ಇದ್ದೀನಿ, ಯಾವುದೋ ಒಂದು ದೊಡ್ಡದಾಗ ಒಂದು ಅಪಾರ್ಟ್ಮೆಂಟೇ ಆಗಿದೆ. ಸೊ ಜನಗಳಿಗೆ ಕಾಣಿಸ್ತಾ ಇರ್ಬೋದು, ಸುತ್ತಮುತ್ತ ಎಲ್ಲ ಆಲ್ಮೋಸ್ಟ್ ಇದೆ. ಸರ್, ಕೃಷಿನ ಇನ್ನೂ ಮಾಡ್ಕೊಂಬಂದಿದ್ರೆ ಇಂಥ ಕಮರ್ಷಿಯಲ್ ಏರಿಯಾದಲ್ಲಿ ಏನು ಸರ್ ಇದಕ್ಕೆ ಒಂದು ಇದು? ಸರ್, ಇದು ಮೇಯ್ನು ಮುಂಚೆ ನಾವೆಲ್ಲ ಹೊಲ ಮಾಡ್ತಿದ್ದಿದ್ದು. ನಮ್ಮ ತಾತವರೆಲ್ಲ ಹೊಲ ಮಾಡ್ತಾ ಇದ್ದಿದ್ದು. ಆಮೇಲೆ ಯಾರು ಇದು ಕೃಷಿ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂದ್ಬಿಟ್ಟು ಬೇರೆಯವ್ರಿಗೆ ಇದು ಕೊಟ್ಬಿಟ್ಟಿದ್ವಿ ನಾವು ಲೀಸ್ಗೆ ಕೊಟ್ಬಿಡಿ. ಸೊ ಅವರು ಒಂದು 2 ವರ್ಷ 3 ವರ್ಷ ಮಾಡಿದ್ರು. ಆಮೇಲೆ ಅವ್ರು ಬಿಟ್ಟರು. ಸುತ್ತ ಅಪಾರ್ಟ್ಮೆಂಟ್ ಎಲ್ಲ ಬರೋಕ್ಕೆ ಶುರುವಾಯಿತು. ಅವರು ನಮಗೆ ಸ್ವಲ್ಪ ಜಾಸ್ತಿ ಫೋರ್ಸ್ ಮಾಡೋಕ್ಕೆ ನೋಡಿದ್ರು. ಸೊ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಸ್ವಲ್ಪ ನಮ್ಮ ಫ್ರೆಂಡು ಈ ಸೀಬೆ ಕೃಷಿ ಮಾಡಿದರು. ಅವ್ರ ಹತ್ರ ಸ್ವಲ್ಪ ಮಾಹಿತಿ ತೊಗೊಂಡು ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ. ನಮ್ಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಏನೋ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ಫಸ್ಟು. ನಾವು ಬೇಸಿಕಲಿ ನಮ್ಮ ಪ್ರೊಫೆಷನ್ನೇ ಬೇರೆ. ಇಲ್ಲಿ ಈಗ ಒಂದು 2 ಇಯರ್ಸ್ ಆಯಿತು ಇಲ್ಲಿ ಸ್ಟಾರ್ಟ್ ಮಾಡಿ. ಆಗ ಲಾಸ್ಟು 2024 ಆಗಸ್ಟಲ್ಲಿ ಪ್ಲಾಂಟೇಶನ್ ಮಾಡಿದ್ದು. ಇವಾಗ ಸೆಕೆಂಡ್ ಕ್ರಾಪ್ ಇದು. ಸೆಕೆಂಡ್ ಕ್ರಾಪ್. ಓಕೆ ಸರ್, ಈಗ ನೀವು ಬರೀ ಈ ಒಂದು ಕೃಷಿನೇ ಮಾಡ್ಕೊಂಡಿದ್ದೀರಾ ಅಥವಾ ನೀವೇನಾದ್ರು ವರ್ಕ್ ಏನಾದರೂ ಮಾಡ್ತೀರಾ ಸರ್? ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಜೊತೆಗೆ ಹೆಂಗೆ ಸರ್ ಇದು ಮೇಂಟೆನೆನ್ಸ್ ಎಲ್ಲ ಮ್ಯಾನೇಜ್ ಮಾಡಬೇಕು ಸರ್. ನಮಗೂ ಸ್ವಲ್ಪ ಹೆಲ್ಪಿಂಗ್ ಹ್ಯಾಂಡ್ ಇದ್ದಾರೆ. ಸೊ ಅದರಿಂದ ನಾವು ಸ್ವಲ್ಪ ಮೇನ್ ಏನಾದರೂ ಹೇಳ್ಕೊಟ್ರೆ ಮಾಡೋ ಅಂಥವ್ರು ನಮ್ಮ ಅಂಕಲ್ ಒಬ್ರು ಇದ್ದಾರೆ. ಓಕೆ. ಸೊ ಮ್ಯಾನೇಜ್ ಮಾರ್ಕೆಟಿಂಗ್ ಟೈಮಲ್ಲಿ ನೀವು ಮಾರ್ಕೆಟಿಂಗಲ್ಲಿ ಡೈಲಿ ನಮ್ಮದು ಕಾಂಟ್ರಿಬ್ಯೂಷನ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸು ಅವ್ರು ಇರ್ತಾರೆ ಇಲ್ಲಿ. ಬಟ್ ಹೆಂಗೆ ಅಂದರೆ ಲೇಬರ್ಸ್ ಎಲ್ಲ ಮ್ಯಾನೇಜ್ ಮಾಡೋದೆಲ್ಲ ಅವರೇ. ಬಟ್ ಮೈನು ನಾವು ಯಾವ ಟೈಮ್ಗೆ ಏನು ಮಾಡಬೇಕು ಇವೆಲ್ಲ ನಾವು ಪ್ಲ್ಯಾನ್ ಮಾಡಬೇಕು. ಇದು ಜಸ್ಟ್ ಸಿಬೇಕಾಗಿ ಕೆಲವೊಬ್ರಿಗೆ ಮಾಹಿತಿ ಇಲ್ದಿರ ಪಾಪ ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ತಗೊಬಂದು ಇಟ್ಬಿಡ್ತಾರೆ. ಗಿಡ ಕೊಟ್ಮೇಲೆ ಅವರು ಪತ್ತೆನೇ ಇರಲ್ಲ ಈ ಸೈಡು. ಸೊ ಅಂಥವ್ರಿಗೆ ಏನು ಹೇಳೋದಂದರೆ ಸ್ವಲ್ಪ ಯಾರಾದರೂ ಕೃಷಿ ಮಾಡಿರೋರ ಹತ್ರ ಸ್ವಲ್ಪ ಮಾಹಿತಿ ಪಡ್ಕೊಂಡು ಮಾಡಿರಿ. ಮಾಡೋಕ್ಕೆ ಮೊದಲು ಗ್ರೌಂಡ್ ವರ್ಕ್ ಮಾಡಬೇಕು. ಯಾವುದು ಇಟ್ಟರೆ ಒಳ್ಳೆಯದು. ನಾವು ನೋಡ್ತಾ ಇರ್ಬೇಕಾದ್ರೆ ಈ ಮಾಹಿತಿ ಇದೆ. ಇವಾಗೆಲ್ಲ ತೈವಾನ್ ಲೈಟ್ ಪಿಂಕು, VNR ವೈಟ್ಗೆ ಎಲ್ಲ ಮಾರ್ಕೆಟಿಂಗು ಇದೆ. ಅದ್ರ ವ್ಯಾಲ್ಯೂ ಅದ್ರಿಗಿದೆ. ಬಟ್ ಮುಂಚೆ ಇದ್ದಷ್ಟು ಡಿಮ್ಯಾಂಡ್ ಇಲ್ಲ. ಸೊ ಇವಾಗ ಅಲ್ಗೂ ಕೆಲವೊಂದು ನರ್ಸರಿ ಅವರು ಹೇಳಲ್ಲ. ಅವೆಲ್ಲ ತುಂಬ ಕಮ್ಮಿ ಚಿಪ್ಗೆ ಸಿಗುತ್ತೆ ಗಿಡ. ಬಟ್ ಅದು ಇದಕ್ಕಿಂತ ಜಾಸ್ತಿ ಮಾರ್ತಾರೆ ಕೆಲವೊಬ್ಬ ನರ್ಸರಿಗಳವರೆಲ್ಲ. ಕೆಲವೊಬ್ರು ಅಂದ್ರೆ ಕಮರ್ಷಿಯಲ್ ಆಗಿ ಅವ್ರು ಬೆಳೆಯೋದು ನೋಡ್ತಾರೆ. ರೈತರು ಯಾರು ಅವೇರ್ನೆಸ್ ಇಲ್ಲ ಅಂದ್ರೆ ಅಲ್ಲಿಗೆ ತಲೆ ಗುಂಡೋಡ್ ಕಳಿಸ್ಬಿಡ್ತಾರೆ. ಅದು ಕರೆಕ್ಟ್ ಸರ್. ರೈತರು ಬೇಸಿಕ್ ಆಗಿ ನೀವು ಹೇಳ್ದಂಗೆ ಮಾಡೋದಕ್ಕಿಂತ ಮೊದಲು ಆಲ್ರೆಡಿ ಮಾಡಿರೋರ ಹತ್ರ ಬಂದು ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀರಾ. ಓಕೆ ಸರ್, ಈಗ ಈ ಒಂದು ಕೃಷಿ ಮಾಡಿರೋಂಥ ವಿಸ್ತೀರ್ಣ ಎಷ್ಟಿರ್ಬೋದು? 2.5 ಎಕರೆ ಸರ್ ಇದು. 2.5 ಎಕರೆ. ಸಸಿಗಳ ವಿಚಾರಕ್ಕೆ ಬಂದಾಗ ಸೊ ಎಷ್ಟು ಸಸಿನ ನೀವು ಕುಳಿಸಿರ್ಬೋದು ಇದಕ್ಕೆ? ಸರ್, ನಮ್ದು ಓವರ್ ಆಲ್ 2.5 ಎಕರೆ ಇದೆ. ಅದರಲ್ಲಿ ಒಂದು ಸ್ವಲ್ಪ ಮನೆ ಕಟ್ಕೊಂಡಿದ್ದೀವಿ, ಏನಾದರೂ ಎಮರ್ಜೆನ್ಸಿಗೆ ಇರಲಿ ಅಂತ. ಆಮೇಲೆ ಕೃಷಿ ಹೊಂಡ ಇದೆ. ಆಮೇಲೆ ಒಂದು ಕಡೆಯಲ್ಲಿ ಅವರೆಕಾಯಿ ಅದು ಇದು ಹಾಕೊಳ್ಳೋದಕ್ಕೆ ಒಂದು 10 ಗುಂಟೆ ಜಾಗ ಬಿಟ್ಕೊಂಡಿದ್ದೀವಿ. ಸೊ ಒಂದು 2 ಎಕರೆ ಓವರ್ ಆಲ್ ಸಸಿ ಕೂರಿದೆ. 1500 ಸಸಿ ಕೂರಿದೆ. 1500 ಸಸಿ. ಸರ್, ಈಗ ಸಾಮಾನ್ಯವಾಗಿ ನಾವು ನೋಡ್ಬೇಕಂತ ಹೇಳಿದ್ರೆ ಯಾವುದೇ ಒಂದು ಬೆಳೆಗೆ ಇಂತಿಷ್ಟೇ ಒಂದು ಡಿಸ್ಟೆನ್ಸ್ ಅಂದರೆ ಸಸಿಯಿಂದ ಸಸಿಗಾಗಲಿ ಅಥವಾ ಒಂದು ಸಾಲಿಂದ ಸಾಲ್ಗಾಗಿ ಅಂತರ ಇರಬೇಕಂತ ಹೇಳ್ತಾರೆ. ನೀವು ಕೊಟ್ಟಿರುವಂಥ ಅಂತರಗಳು ಹೇಳೋದು? ಐಡಿಯಲಿ ಇದು 9/6 ಮಾಡ್ಬೋದು ಸರ್. ಸಾಲಿಂದ ಸಾಲು 9 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ. ಸೊ ಇನ್ನೂ ಹೈ ಡೆನ್ಸಿಟಿ ಮಾಡಬೇಕು ಅಂದರೆ 8/5 ಮಾಡ್ಬೋದು. 8/5. ಬಟ್ ಹೆವಿ ಪ್ರೂನಿಂಗ್ ಪ್ಲಾನ್ ಮಾಡೋಕ್ಕಾಗುತ್ತೆ. ಸರ್, ಬನ್ನಿ ಹಾಗೆ ಮಾತಾಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಸರ್, ಇನ್ನು ನೆಕ್ಸ್ಟ್ ಬಂದು ಈಗ ನಾವು ಸಸಿ ಸೆಲೆಕ್ಷನ್ ಅಂತ ವಿಚಾರಕ್ಕೆ ಬಂದಾಗ, ಈಗ ನಾನೇನೋ ವೆರೈಟಿನಲ್ಲಿ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೀನಿ. ನಿಮ್ಮ ಇದರಿಂದನೇ ಒಂದು ಸಲ ಹೇಳ್ಬಿಡಿ ಸರ್ ಈ ವೆರೈಟಿ ನೇಮ್. ಇದು ಬಂದು ಜಾಪನೀಸ್ ರೆಡ್ ಡೈಮಂಡ್ ಅಂತ. ಆಲ್ಮೋಸ್ಟ್ ಒಂದು 3 ಇಯರ್ಸ್ 4 ಇಯರ್ಸಿಂದ ಇದು ಬೆಳಕಿಗೆ ಬಂದಿರೋದು. ಅದಕ್ಕೆ ಮುಂಚೆ ಯಾರಿಗೂ ಇದ್ರ ಬಗ್ಗೆ ಪರಿಚಯನೂ ಇರಲಿಲ್ಲ. ನಮಗೂ ಇನ್ಫ್ಯಾಕ್ಟ್ ಗೊತ್ತಿರಲಿಲ್ಲ ಇದು ವೆರೈಟಿ ಇದೆ ಅಂತ. ಆಲ್ಮೋಸ್ಟ್ ಒಂದು 70ರಿಂದ 80 ವೆರೈಟಿ ಇದೆ ಗೋವಾದಲ್ಲಿ, ಇದರಲ್ಲಿ ಅಷ್ಟಿದೆಯಾ ಜಾಪನೀಸ್ ಇದು ಸೀಬೆಯಲ್ಲಿ. ಬಟ್ ಪಾಪ್ಯುಲರ್ ವೆರೈಟಿ ಅಂದರೆ ಇದು ತೈವಾನ್ ಲೈಟ್ ಪಿಂಕ್ ಮುಂಚೆ ಪಾಪ್ಯುಲರ್ ಆಗಿತ್ತು. ಇವಾಗ ಅದು ಸ್ವಲ್ಪ ಯಾರು ಅಷ್ಟೊಂದು ಲೈಕ್ ಮಾಡ್ತಿಲ್ಲ ಬಿಕಾಸ್ ಆಫ್ ಟೇಸ್ಟು ಇದ್ರದ್ದು.
ಇದ್ರದ್ದು ಆಲ್ಮೋಸ್ಟ್ ವಾಟರ್ ಮೆಲನ್ ಥರ ಇರುತ್ತೆ ಸರ್ ಇದು ಒಳಗಡೆ. ಹೌದು ಸರ್, ನಾನು ತುಂಬಾ ಲಾಸ್ಟ್ ಟೈಮ್ ಏನೋ ಒಂದು ವಿಡಿಯೋ ಮಾಡಕ್ ಹೋಗಿದ್ದೆ, ಒಂದೇ ಒಂದು ಕಾಯಿ ತಿಂದೆ, ತುಂಬಾ ಸ್ಯಾಟಿಸ್ಫೈ ಆಯ್ತು, ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಮಾರ್ಕೆಟಿಂಗು ಇನ್ನ ಲೋಕಲ್ ಮಾರ್ಕೆಟ್ ಬಿಲ್ಡ್ ಆಗಿಲ್ಲ, ಬಟ್ ಸಿಟಿ ಸೈಡ್ ಎಲ್ಲ ಹೆವಿ ಮಾರ್ಕೆಟ್ ಬಿಲ್ಡ್ ಆಗಿದೆ. ನಮಗೆ 2 ಟನ್ ಇದ್ರೂ ಡೈಲಿ ಖಾಲಿ ಆಗುತ್ತೆ. ಬಲ್ಕ್ ಬಯರ್ಸ್ ಬೇರೆ ತುಂಬಾ ಇಳ್ದ್ಬಿಟ್ಟಿದ್ದಾರೆ ಇದಕ್ಕೆ. ಓಕೆ ಸರ್, ಈಗ ಇದೆಲ್ಲ ಒಂದು ವಿಚಾರ ಆಯ್ತು ಸರ್. ಈಗ ಸಾಲಿಂದ ಸಾಲಿಗೆಲ್ಲ ಅಂತರ ಎಲ್ಲ ನಾವು ತಿಳ್ಕೊಂಡಿದ್ದಾಯ್ತು. ಇದಾದ್ಮೇಲೆ ಸರ್ ನೀರಾವರಿ ವಿಚಾರಕ್ಕೆ ಹೋಗೋಣ. ಈಗ ನೀರಾವರಿ ವಿಚಾರಕ್ಕೆ ಬಂದಾಗ, ಈಗ ನಾನು ಲಾಸ್ಟ್ ಟೈಮ್ ನೋಡಿದಾಗ ಏನಂತ ಹೇಳಿದ್ರೆ ಬರೀ ಡ್ರಿಪ್ ಇರಿಗೇಷನ್ ಅಲ್ಲಿ 2 ಮಾಡಿದ್ರು. ನೀವು ಬಂದು ವಿಭಿನ್ನವಾಗಿ ಏನಂತ ಹೇಳಿದ್ರೆ ಒಂದೊಂದು ಗಿಡಕ್ಕೂ ಸಹ ಒಂದು ಡ್ರಿಪ್ಪರ್ನ ಬಳಕೆ ಮಾಡಿದ್ದು ನಾನು ಗಮನಿಸಿದೆ ಸರ್. ಹೆಂಗೆ ಸರ್, ಇದರಲ್ಲಿ ಚೆನ್ನಾಗಿರುತ್ತಾ ಮಾಮೂಲಿ ಸರ್? ಡ್ರಿಪ್ ಇರಿಗೇಷನ್ ಮಾಡೋದು ಒಳ್ಳೇದೇ, ಬಟ್ ಏನಂದ್ರೆ ಫಸ್ಟ್ 2 ಇಯರ್ಸ್ ನೆಸೆಸಿಟಿ ಇಲ್ಲ ಕಂಪ್ಲೀಟ್ ಡ್ರಿಪ್ ಹಾಕೋದು. ಆಮೇಲೆ ಯಾಕಂದರೆ ಅಷ್ಟೊಂದು ರೂಟ್ ಗ್ರೋತ್ ಜಾಸ್ತಿ ಇರಲ್ಲ. ಮೇ ಬಿ 1.5 ಇಯರ್ಗೆ ನಿಮಗೆ ತಡೆಯುತ್ತೆ ಇದೆಲ್ಲ. ನಮಗೆ ಇದು ಯಾಕೆ ಈ ಥರ ಮಾಡಿದ್ವಿ ಅಂದರೆ ನಮಗೆ ನೀರಾವರಿ ಸ್ವಲ್ಪ ಕಡಿಮೆ, ಒಂದು 1.5 ಇಂಚು ಒಂದು 3 ಅವರ್ಸ್ ಬರುತ್ತೆ ಅಷ್ಟೇ ಬರೋಲ್ಲಿ. ಆಮೇಲೆ ಸ್ವಲ್ಪ ಸಣ್ಣ ಆಗಿಬಿಡುತ್ತೆ. ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನಮಗೆ ಜಾಸ್ತಿ ವೇಸ್ಟ್ ಆಗಬಾರ್ದು ನೀರು ಅಂದ್ಬಿಟ್ಟು ಮಾಡಿದ್ದು. ಬಟ್ ಈ ಮಾಡಲೇಬೇಕು. ಒಂದು 2 ಇಯರ್ಸ್ ಆದಮೇಲೆ ನಿಮಗೆ ರೂಟು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಇದು ಆಗುತ್ತೆ, ರೂಟಿಂಗ್ ಜಾಸ್ತಿ ಆಗುತ್ತೆ. ಸೊ ಅದನ್ನ ಮಾಡಲೇಬೇಕು. ಇನ್ನೊಂದು ಡ್ರಿಪ್ ಹಾಕ್ಬೇಕು ಇದಕ್ಕೀಗ. ಓಕೆ ಸರ್, ಈಗ ಇನ್ನೊಂದು ಸೈಡು ಒಂದು ಪೈಪ್ ಹಾಕಿ ಮಾಡ್ತೀವಿ. ಓಕೆ, ಇದೊಂದು ವಿಚಾರ ಆಯ್ತು ಸರ್. ಇದಾದ್ಮೇಲೆ ಸರ್, ಯಾವುದೇ ಒಂದು ಬೆಳೆ ಹಾಕಕ್ಕೆ ಮೊದಲು ಭೂಮಿ ಸಿದ್ಧತೆ ಅನ್ನೋದು ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಇದಕ್ಕೆ ಯಾವ ರೀತಿ ಸರ್ ಗೊಬ್ಬರ ಏನಾದರೂ ಜಾಸ್ತಿ ಕೇಳುತ್ತಾ ಹೆಂಗೆ ಅಂತ? ಸರ್, ಗೋವಾ ಬಂದ್ಬಿಟ್ಟು ಹೆವಿ ಫೀಡರ್ಸು, ನಿಮಗೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ತುಂಬ ಕೊಡಬೇಕಾಗುತ್ತೆ. ಸೊ ಎವ್ರಿ ಕ್ರಾಪ್ಗೆ ನೀವು ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಆದರೂ ಒಂದು ಎಕರೆಗೆ ಇಲ್ಲ ಅಂದರೆ ಒಂದು 5ರಿಂದ 6 ಲೋಡು ಇದು ಆರ್ಗ್ಯಾನಿಕ್ ಕೊಟ್ಟಿಗೆ ಗೊಬ್ಬರ ಕೊಡಲೇಬೇಕು. ಅದು ಬಿಟ್ಟು ನಿಮಗೆ ಇಂಡಿ ಅವೆಲ್ಲ ಕೊಡ್ಬೋದು, ಬಟ್ ಕಾಸ್ಟ್ ಎಫೆಕ್ಟಿವ್ ಅಂದರೆ ನಿಮಗೆ ಕೊಟ್ಟಿಗೆ ಗೊಬ್ಬರನೇ. ಅದಾದಮೇಲೆ ನಿಮಗೆ ಬೇಕಾದರೆ ಈ ಕಾಯಿ ಹಾರ್ವೆಸ್ಟ್ ಟೈಮು ಅದಕ್ಕೆ ಮುಂಚೆ ಬೇಕಾದರೆ ನೀವು ಸಿಂಥೆಟಿಕ್ ಫರ್ಟಿಲೈಸರ್ಸು ಇವು ಹೋಗ್ಬೋದು. ಬಟ್ ಕಾಯಿ ನಿಮಗೆ ಹೆಂಗೆ ಅಂದರೆ ಈ ಸೈಜು ಅದೆಲ್ಲ ಗೊಬ್ಬರದಿಂದ ಬಂದ್ಬಿಡುತ್ತೆ ಅಂತೇನಿಲ್ಲ. ನೀವು ತಿನ್ನಿಂಗ್ ಹೆಂಗೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮದ್ರಲ್ಲಿ ಇದ್ರಲ್ಲಿ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಅದರಲ್ಲಿ ಸ್ವಲ್ಪ ತಿನ್ನಿಂಗ್ ಕರೆಕ್ಟಾಗಿ ಮಾಡಲಿಲ್ಲ, ಇದರಲ್ಲಿ ಸ್ವಲ್ಪ ಚೆನ್ನಾಗಿ ತಿನ್ನಿಂಗ್ ಮಾಡಿ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಗಿಡದಲ್ಲಿ ವ್ಯತ್ಯಾಸ ಇದೆ. ಫ್ರೂಟ್ ರೇಷಿಯೋ ಏನ್ರ ಬೇಸಿಕಲಿ ಒಂದು ಬ್ರಾಂಚ್ಗೆ 2ರಿಂದ 3 ಫ್ರೂಟ್ ಮಾತ್ರ ಬಿಟ್ಕೋಬೇಕು. ಅದಕ್ಕೆ ಮೇಲೆ ಬಿಟ್ರೆ ನಿಮಗೆ ಸೈಜ್ ಬರಲ್ಲ, ಕಾಯಿ ಕ್ವಾಲಿಟಿ ಬರೋದಿಲ್ಲ. ಕ್ವಾಲಿಟಿ ಬರುತ್ತೆ, ಸೈಜ್ ಬರೋದಿಲ್ಲ. ನಮಗೆ ಈಗ ನಾವು ಐಡಿಯಲ್ weight ಒಂದು 250 to 400 ಗ್ರಾಮ್ಸ್ ಬರಬೇಕು ಸರ್. ಚಿಕ್ಕದಾಗಿ 2 ಕಾಯಿ ಇರೋದು ಒಂದೇ, ದೊಡ್ಡದಾಗಿ ಒಂದೇ ಕಾಯಿ ಇರೋದು ಸೇಮ್ ಬರುತ್ತೆ. ಬಟ್ ಫಿನಿಶಿಂಗ್ ಎಲ್ಲ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ ಸರ್, ಈಗ ಇದೊಂದು ಸ್ಟಾರ್ಟಿಂಗ್ ಅಲ್ಲಿ ಗೊಬ್ಬರ ಕೊಡ್ತೀರಾ ಇದಕ್ಕೆ? ಕೊಟ್ಟಿಗೆ ಗೊಬ್ಬರ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಏನ್ ಬೇಕಾಗಿಲ್ಲ ಸರ್. ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಈ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಇವೆಲ್ಲ ಒಂದು ಸ್ವಲ್ಪ ಒಂದು 1/4 kg 1/2 kg ಅಷ್ಟು ಈ ಟ್ರೈಕೋಡರ್ಮಾ, ಸುಡೋಮೋನಾಸ್, ಫೆಸ್ಲೋಮೈಸಿಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಆಮೇಲೆ ಹ್ಯೂಮಿಕ್ ಗ್ರಾನ್ಯೂಲ್ಸ್ ಬರುತ್ತೆ, ಹ್ಯೂಮಿಕ್ ಆಸಿಡ್, ಅದು ಬೇಕಾದ್ರೆ ಇದು ಮಾಡ್ಬೋದು. ಇಲ್ಲ ಅಂದರೆ ನೀವು ಪ್ಲಾಂಟೇಶನ್ ಆದಮೇಲೆನೂ ಡ್ರೆಂಚಿಂಗ್ ಮಾಡ್ಬೋದು. ಅದಕ್ಕೆ ಡ್ರೆಂಚಿಂಗ್ ಮಾಡ್ಬೋದು. ಓಕೆ ಸರ್, ಅಣ್ಣ ಆ ಕಡೆ ಹೋಗೋಣ ಬನ್ನಿ. ಅಣ್ಣ ಬಂದು ಎಷ್ಟು ದಿನಕ್ಕೆ ಹೇಳಿದೆ ಸರ್? ಒಂದು 5 ಮಂತ್ಸ್ಗ? ಇಲ್ಲ, ಒಂದು ಕ್ರಾಪ್ 1 ಇಯರ್ಗೆ ಅಟ್ಲೀಸ್ಟ್ ಮಿನಿಮಮ್ ಒಂದ್ಸಲ ಹಾಕ್ಲೇಬೇಕು ಸರ್. ಈಗ ನೀವು ನೋಡೋದಾದ್ರೆ ಇಲ್ಲೇ ಈಗ ಸುತ್ತು ಕೊಟ್ಬಿಟ್ಟು ಅದನ್ನ ಮಣ್ಣನ್ನ ಲೂಸ್ ಮಾಡಿದಾರಲ್ಲ. ಹೌದು ಸ್ನೇಹಿತರೆ, ಇಲ್ಲಿ ಗಮನಿಸ್ಬೋದು, ಕೊಟ್ಟಿಗೆ ಗೊಬ್ಬರ ಅನ್ನೋದು ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ. ಹಾಕ್ಬಿಟ್ಟು ಮಣ್ಣು ಒಂದು ಸ್ವಲ್ಪ ಸಡಿಲ ಮಾಡಿಕೊಟ್ಟಿದ್ದಾರೆ. ಸೊ ಇದರಿಂದ ಏನಂತ ಹೇಳಿದ್ರೆ ಮೇಲೆ ಬರುವಂಥ ರೂಟ್ಗೂ ಸಹ ತುಂಬಾನೇ ಚೆನ್ನಾಗಿ ಇದು ಸಿಗ್ತದೆ. ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು ಸರ್. ಈಗ ಮತ್ತೆ ನೀವು ಹೇಳಿದ್ರಿ ಒಂದು ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸು, ಮ್ಯಾಕ್ರೋನ್ಯೂಟ್ರಿಯೆಂಟ್ಸು ಎಲ್ಲ ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಯಾವ ಟೈಮಲ್ಲಿ ಕೊಡ್ತೀರಾ ಇದಕ್ಕೆ? ಸರ್, ನೀವು ಈ ಟೈಮಿಂಗ್ಸ್ ಅಂತ ಏನಿಲ್ಲ, ನೀವು ಎಷ್ಟು ಗೊಬ್ಬರ ಕೊಟ್ಟರು ತಗೊಳುತ್ತೆ ಸಿಪ್ಪೆ ಗಿಡ. ಬಟ್ ಏನಂದರೆ ನಾವು ಯಾವ ಸೈಕಲ್ ಮೇಂಟೈನ್ ಮಾಡ್ತೀವೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ರೂಟಿಂಗ್ ಸೈಜು ಇದೆಲ್ಲ ನೀವು ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಫ್ಲವರಿಂಗು ಆ ಸ್ಟೇಜಲ್ಲಿ ಸ್ವಲ್ಪ ಚೆನ್ನಾಗಿ ಬೋರಾನು, ಜಿಂಕು ಇವೆಲ್ಲ ಕೊಟ್ಟರೆ ಚೆನ್ನಾಗಿ ಫ್ರೂಟ್ ಸೆಟ್ ಆಗುತ್ತೆ. ಫ್ಲವರಿಂಗು ಅದೆಲ್ಲ ಪಾಲಿನೇಷನ್ ಎಲ್ಲ ಆ ಟೈಮಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ತುಂಬ ಎಸೆನ್ಷಿಯಲ್ಲು. ಇಲ್ಲ ಅಂದರೆ ಫ್ಲವರ್ ಡ್ರಾಪ್ ಆಗಿಬಿಡುತ್ತೆ. ಫ್ಲವರ್ ಡ್ರಾಪ್ ಆಗುತ್ತೆ ಸರ್. ಈಗ ಪಾಲಿನೇಷನ್ ಬಂದು ಸೆಲ್ಫ್ ಪಾಲಿನೇಷನ್ ಏನ? ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಪರಾಗಸ್ಪರ್ಶ ಅಂತ ಏನಿರ್ತದೆ ಅದರಲ್ಲಿ ಬಂದು ಕೆಲವೊಂದು ಗಿಡಗಳಲ್ಲಿ
ಅದನ್ಕದೇ ಪಾಲಿನೇಷನ್ ಅನ್ನೋದಾಗುತ್ತೆ. ಇನ್ನು ಕೆಲವೊಂದು ಗಿಡಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಜೇನುನೊಣ, ದುಂಬಿಗಳು ಇದರಿಂದ ಪಾಲಿನೇಷನ್ ಆಗುತ್ತೆ. ಸೊ ಈ ಒಂದು ಸೀಬೆ ವಿಚಾರಕ್ಕೆ ಬಂದಾಗ ಸೆಲ್ಫ್ ಪಾಲಿನೇಷನ್ ಅಂತ. ಅಂಡ್ ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಸರ್, ಮೋಸ್ಟ್ ಆಫ್ ದ ಫ್ರೂಟ್ಸಲ್ಲಿ ಮೇಲು ಫಿಮೇಲ್ ಎರಡೂ ಇರುತ್ತೆ. ಸೊ ಅದರಿಂದ ಸೆಲ್ಫ್ ಪಾಲಿನೇಷನ್ ತುಂಬ ಚೆನ್ನಾಗಾಗುತ್ತೆ. ಇನ್ನು ಕೆಲವೊಂದು ಇವಾಗ ಈ ಬಟರ್ ಫ್ರೂಟು ಆಗ್ಬೋದು, ಅದರಲ್ಲಿ ಒಂದೇ ವೆರೈಟಿ ಇಟ್ಟರೆ ಪಾಲಿನೇಷನ್ ಕರೆಕ್ಟಾಗಿ ಆಗಲ್ಲ, ಫ್ರೂಟ್ ಸೆಟ್ ಆಗಲ್ಲ. ಯಾರೋ ನರ್ಸರಿ ಹೋಗಿದ್ದೆ, ಅದರಲ್ಲೂ ಹೇಳಿದ್ರು ಮೇ ಬಿ ಆಪಲ್ದೇನೋ ಎಕ್ಸಾಂಪಲ್. ಆಪಲ್ಲು ಅಷ್ಟೇ, ನಿಮಗೆ 2-3 ವೆರೈಟಿ ಇರ್ತವೆ. ಅಟ್ಲೀಸ್ಟ್ ಒಂದು 2 ವೆರೈಟಿ ಆದರೂ ಅಟ್ಲೀಸ್ಟ್ ಒಂದು 5 ಗಿಡ, ಒಂದು 5 ಗಿಡಕ್ಕೆ ಒಂದು ಬೇರೆ ಗಿಡ ಇಡಲೇಬೇಕಾಗುತ್ತೆ, ಮಿಕ್ಸ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ನಿಮಗೆ ಇದು ಸೀತಾಫಲ ಬರುತ್ತಲ್ಲ ಸರ್, ಆರ್ಕಸಾಹನೋ ಯಾವುದೋ ಬರುತ್ತೆ, ಅದು ಸೆಲ್ಫ್ ಪಾಲಿನೇಷನ್ ಕಷ್ಟ ಆಗಲ್ಲ. ಒಂದೇ ವೆರಿ ತುಂಬ ಮಿನಿಮಮ್, ಅದಕ್ಕೆಲ್ಲ ನೀವು ಮ್ಯಾನ್ಯುಯಲ್ ಆಗಿ ಪಾಲಿನೇಷನ್ ಮಾಡಬೇಕು. ಓಕೆ ಓಕೆ ಸರ್. ಸೊ ಇದೊಂದು ವಿಚಾರ ಆಯಿತು. ಇದಾದಮೇಲೆ ಸರ್ ನೀವು ಹೇಳಿದಂಗೆ ಕರೆಕ್ಟಾಗಿ ಒಂದು ಫ್ರೂಟ್ ಸೆಟ್ಟಿಂಗ್ ಟೈಮಲ್ಲಿ ಒಂದು ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ಮತ್ತು ಇನ್ನೊಂದು ಸರ್, ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಈಗ ಪ್ರತಿಯೊಂದು ಬೆಳೆಗೂ ನಾವು ಡ್ರಿಪ್ ಫರ್ಟಿಲೈಸರ್ಸು ಈ ರೀತಿ ಎಲ್ಲ ಇರುತ್ತಲ್ವ ಸರ್, ಇದಕ್ಕೇನಾದರೂ ಕೊಡಬೇಕಾಗುತ್ತೆ? ಕೊಡ್ತೀವಿ ಸರ್, ನಾವು ಕೊಡಲ್ಲ ಅಂತೇನು ಹೇಳ್ತಾ ಇಲ್ಲ. ಬಟ್ ನೀವು ಹೆಂಗೆ ಮೈಂಟೈನ್ ಮಾಡಬೇಕು ಅಂದರೆ ಮೇನ್ ಫೋಕಸ್ಸು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಮೇಲೆ ಫೋಕಸ್ ಮಾಡಿ. ನಿಮಗೆ ಕೊಟ್ಟಿಗೆ ಗೊಬ್ಬರ, ಈ ಜೀವಾಮೃತ ಇವೆಲ್ಲ ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕು ನೀವು. ಆಮೇಲೆ ಬೇಕಾದರೆ ಮಿನಿಮಮ್ ಕ್ವಾಂಟಿಟಿಯಲ್ಲಿ ಡ್ರಿಪ್ ಇರಿಗೇಷನ್ಗೆ ಹೋಗ್ಬೋದು. ಡ್ರಿಪ್ ಫರ್ಟಿಲೈಸರ್ಗೆ ಜಾಸ್ತಿಗೆ ಹೋದರೆ ಏನಾಗುತ್ತೆ ಅಂದರೆ ನಿಮಿಟೋಡ್ಸು ಜಾಸ್ತಿ ಆಗುತ್ತೆ, ಬಿಕಾಸ್ ಹೈ ಸಾಲ್ಟ್ ಕಂಟೆಂಟ್ ಇರುತ್ತೆ ಅದು. ಸೊ ರೂಟ್ಗೆ ತುಂಬ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆ ಸರ್. ಈಗ ಇದೊಂದು ವಿಚಾರ ಸರ್, ಇದರಲ್ಲಿ ಮುಖ್ಯವಾಗಿ ಕಾಡುವಂಥ ಕೀಟ ಬಾಧೆ ಏನಿರ್ಬೋದು ಸರ್? ಇದು ಸರ್ ಊಜಿ ಬರುತ್ತಲ್ಲ, ಅದು ಫ್ರೂಟ್ ಫ್ಲೈ. ಅದಾದ್ಮೇಲೆ ನಿಮಗೆ ಈ ಇದು ಬರುತ್ತೆ ಮಿಲಿಮಗ್ ಅಂತ, ವೈಟ್ ಕಲರ್ದು ಇದು ಬರುತ್ತೆ, ಅದು 2. ಅದು ಹುಟ್ಟದೂರೇ ಅನ್ಬೋದು ಮಿಲಿಮಗ್ ಇವುಗಳಲ್ಲಿ. ಆಮೇಲೆ ನಿಮಗೆ ಸ್ವಲ್ಪ ಕೋಲ್ಡ್ ಸೀಸನಲ್ಲೆಲ್ಲ ಕಪ್ ಸೀಡ್ ಬರುತ್ತೆ, ಸೊ ಅದಕ್ಕೆಲ್ಲ ಸ್ಪ್ರೇ ಕೊಡಬೇಕು. ಮೆಲಿಬಗ್ ಬಂದ್ರೆ ವೈಟ್ ಪ್ಯಾಚಸ್ ಬರುತ್ತೆ. ಹಿಂದೆ ಇರುತ್ತೆ ಸರ್ ಇದರಿಂದ. ನಾವು ನಮ್ದಲ್ಲಿ ಎಲ್ಲೋ ಮಿಲಿಮಗ್ ಅಷ್ಟೊಂದಿಲ್ಲ. ಚೇಂಜ್ ಆಗುತ್ತಲ್ವಾ ಕಪ್ ಸೀಡ್ ಬಂದ್ರೆ ಫಸ್ಟ್ ಬರೋದೇ ಇಲ್ಲಿ ಸುಳಿಗಳಲ್ಲಿ, ಚಿಗುರಲ್ಲಿ. ಅದು ಬೆಳೆಯೋದೇ ಇಲ್ಲ ಸರ್, ಸಕ್ ಮಾಡ್ಬಿಡುತ್ತೆ ಫುಲ್. ಆಮೇಲೆ ಇದೆಲ್ಲ ಸ್ವಲ್ಪ ಸುಳಿ ಎಲ್ಲ ಸ್ವಲ್ಪ ಶ್ರಿಂಕ್ ಆಗ್ಬಿಡುತ್ತೆ, ಹೇಳ್ಕೊಳುತ್ತೆ, ಗೂಡು ಕಟ್ಟಕ್ಕೆ ಶುರು ಆಗುತ್ತೆ. ಸ್ವಲ್ಪ ಅದ್ರೊಳಗಡೆ ಮತ್ತೆ ಹೋಗಿ ಹುಳಗಳು ಸೇರ್ಕೋತವೆ, ಹಿಂಗೆಲ್ಲ ಆಗುತ್ತೆ. ಓಕೆ ಸರ್. ಸ್ಪ್ರೇಗಳ ವಿಚಾರಕ್ಕೆ ಬಂದಾಗ ಆ ಒಂದು ಕೀಟಗಳಿಗೆ ನೀವು ಯಾವುದು ಇಂಟರ್ವಲ್ಸ್ ಅಂದರೆ ಇಷ್ಟು ದಿನಕ್ಕೆ ಏನಾದರೂ ಆ ಥರ? ಸರ್ ನಿಮಗೆ ಸ್ಪ್ರೇ ಇಂಟರ್ವಲ್ಸ್ ಎಲ್ಲ ನಿಮ್ಗೆ ಹೆಂಗಂದ್ರೆ ನಿಮ್ಮ ಸರೌಂಡಿಂಗ್ ತೋಟಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಗಿಲ್ಲಿ ಜಾಸ್ತಿ ಸರೌಂಡಿಂಗ್ ತೋಟಗಳಿಲ್ಲ. ಸೊ ರೋಸ್ ಇದೆ, ಇಲ್ಲಾಂದರೆ ಇಲ್ಲಿ ಸ್ವಲ್ಪ ಇದಿದೆ, ಯಾವುದು ಬಿಟ್ಟರ್ ಗಾರ್ಡ್ ಇದೆ. ಸೊ ಅದರಿಂದ ನಮಗೆ ಸ್ವಲ್ಪ ಈ ರೋಗಗಳು ಸ್ವಲ್ಪ ಕಡಿಮೆ. ನಾನು ಇದಕ್ಕೆ ಈ ಕ್ರಾಪ್ಗೆ ಬರೀ 3 ಸ್ಪ್ರೇ ಸರ್ ಕೊಟ್ಟಿರೋದು, 3 ಸ್ಪ್ರೇ. ಓಕೆ. ನನಗೂ ಅನಿಸ್ತಾ ಇತ್ತು ಸರ್, ಏನೋ ಫ್ರೂಟ್ ಫ್ಲೈಗೆ ಅಷ್ಟು ಕೊಡ್ಬೇಕೇನೋ ಇಷ್ಟು ಕೊಡ್ಬೇಕೇನೋ. ನೀವು ಸರ್ ಫ್ರೂಟ್ ಫ್ಲೈಗೆಲ್ಲ ನೀವು ಸ್ಪ್ರೇಯಲ್ಲಿ ಕಂಟ್ರೋಲ್ ಆಗಲ್ಲ, ಏನೇ ಸ್ಪ್ರೇ ಮಾಡಿದ್ರು 1 ವೀಕ್ ಅಷ್ಟೇ. ಸೊ ಅದರಿಂದ ಈ ಥರ ಫೋಮು ಪ್ಲಸ್ ಕವರ್ ಹಾಕೋಬಿಟ್ರೆ 99% ನಿಮ್ಗೆ ಅವಾಯ್ಡ್ ಆಗಿಬಿಡುತ್ತೆ. ಸೊ ಮೈನ್ ಆಗಿ ತೊಂದರೆ ಕೊಡೋದು ಮೇಯ್ನು ನಿಮಗೆ ಒಂದು ಕ್ರಾಪಲ್ಲಿ ನಿಮಗೆ ಇದು ಇನ್ವೆಸ್ಟ್ಮೆಂಟೇ ಈ ಬ್ಯಾಗಿಂಗ್ದು. ಆಲ್ಮೋಸ್ಟ್ ನಮ್ಮದು ಒಂದು 55,000 ಬ್ಯಾಗಿಂಗ್ ಮಾಡಿದ್ದೀವಿ. 55,000ಕ್ಕೂ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಈ ನಡುವೆ ಅಂತೂ ಈ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ ಈ ಬ್ಯಾಗಿಂಗು ಮೆಟೀರಿಯಲ್ಲು. ಮುಂಚೆ ಎಲ್ಲ ನಮಗೆ ಮೆಟೀರಿಯಲ್ ಎಲ್ಲ ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆಯಲ್ಲ? ಹೌದೌದು. ಮತ್ತೆ ಸರ್ ಈಗ ಇದೊಂದು ನಾವು ಕೀಟ ಬಾಧೆ ಮಾತಾಡಿದ್ರೆ, ಈಗ ರೋಗಗಳ ವಿಚಾರಕ್ಕೆ ಬಂದಾಗ ಏನೆಲ್ಲ ಒಂದು ಡಿಸೀಸಸ್ ಇದಕ್ಕೆ ಬರ್ಬೋದು? ಮೇಯ್ನ್ ಸರ್ ಇದರಲ್ಲಿ ಫ್ರೂಟ್ಗೆ ರೋಗ ಕಡಿಮೆನೇ. ಇದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದೆ ಅಂದ್ರೆ ಆಂಥ್ರಾಕ್ನೋಸ್ ಅಂತ. ಈ ಇಲ್ಲಿರುತ್ತಲ್ಲ ಜಾಯಿನ್ ಇರುತ್ತಲ್ಲ ಈ ತೊಟ್ಟೆ, ಅದು ಅಲ್ಲಿ ಜಾಯಿಂಟ್ ಅಲ್ಲಿ ನಿಮ್ಗೆ ಕಪ್ಪಗೆ ಸ್ಟಾರ್ಟ್ ಆಗುತ್ತೆ, ಫಂಗಸ್ ಫಾರ್ಮೇಶನ್ ಆಗೋ ಥರ. ಅದು ಸ್ವಲ್ಪ ಮೆಚುರಿಟಿಗೆ ಬರೋ ಟೈಮ್ಗೆ ಒಂಥರ ಇದು ಏರಿಯಾ ಜಾಸ್ತಿ ಆಗುತ್ತೆ, ಅದಷ್ಟೇ ಬಿದ್ದೋಗ್ಬಿಡುತ್ತೆ ಫ್ರೂಟು. ಕರೆಕ್ಟಾಗಿ ಹಾರ್ವೆಸ್ಟ್ ಟೈಮ್ಗೆ ಬಿದ್ದೋಗುತ್ತೆ. ಓಕೆ ಸರ್. ಅದೊಂದು ವಿಚಾರ ಆಯ್ತು. ಅದನ್ನ ಹೊರತುಪಡಿಸಿ ಇನ್ನೇನಾದ್ರು ಬೇರೆ ಇನ್ನೇನಿಲ್ಲ ಸರ್. ಇನ್ನೆಲ್ಲ ಮಾಮೂಲಿ ಇದು ಕೀಟ ಇರುತ್ತಲ್ಲ, ಅದೇನಾದ್ರೂ ನೀವು ಏನ್ ಗೊತ್ತಾ, ಈ ಬ್ಯಾಗಿಂಗ್ ಮಾಡಕ್ ಮುಂಚೆ ಕಂಟಿನ್ಯೂಸ್ ಆಗಿ ಇಲ್ಲಾಂದ್ರೆ ಒಂದು 2ರಿಂದ ಇವಾಗ ಸಪೋಸ್ ಇವಾಗ ನೆಕ್ಸ್ಟ್ ವೀಕ್ ಬ್ಯಾಗಿಂಗ್ ಮಾಡ್ತೀರಾ ಅಂದ್ರೆ ಈ ವೀಕು ನೆಕ್ಸ್ಟ್ ವೀಕ್ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಬ್ಯಾಗಿಂಗ್ ಮಾಡಬೇಕು. ನಾನು ಈ ಸಲ ಸ್ವಲ್ಪ ತಪ್ಪು ಮಾಡಿದೆ, ಬಿಕಾಸ್ ನನಗೆ ಸ್ವಲ್ಪ ಬೇರೆ ಕೆಲಸಗಳಿದ್ದರಿಂದ ಕರೆಕ್ಟಾಗಿ ಬ್ಯಾಗಿಂಗ್ ಇಂಟರ್ವಲ್ ಟೈಮಲ್ಲಿ ನಾನು ಸ್ಪ್ರೇ ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ಏನಾಗಿದೆ, ಸ್ವಲ್ಪ ಫ್ರೂಟು ಹುಳ ಸ್ವಲ್ಪ ಬ್ಯಾಗಿಂಗ್ ಆದಮೇಲೆ ಹೂವು ಹುಳ ಸೇರ್ಕೊಳ್ಳುತ್ತೆ.
ಒಂದ್ಸ ಸೇರ್ಕೊಬಿಟ್ರೆ ನೀವು ಏನು ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಓಕೆ ಸರ್. ಟ್ರಿಪ್ಸ್ ಮೈನು ಅವಾಯ್ಡ್ ಮಾಡಲೇಬೇಕು. ಈ ಬಿಸಿಲಿಗೆ ಜಾಸ್ತಿ ಟ್ರಿಪ್ಸ್ ಬರುತ್ತೆ. ಹಾಂ, ಇವೆರಡು ಹೊರತುಪಡಿಸಿ ಇನ್ನೇನು ಅಂತ ತೊಂದರೆ ಏನಿಲ್ಲ. ಮತ್ತೆ ನೆಮೆಟೋಡ್ ವಿಚಾರವಾಗಿ ಒಂದು ಮಾತು ಹೇಳಿದ್ರೆ ಅದು ಯಾವ ರೀತಿ? ಬನ್ನಿ ಸರ್ ತೋರಿಸ್ತೀನಿ. ನಮ್ಮಿದ್ರಲ್ಲ ಇದ್ದಾವೆ ಒಂದಷ್ಟು ಗಿಡಗಳು. ಅದರಲ್ಲಿ ನಿಮಗೆ ಫ್ರೂಟ್ ಗಿಡ ಹೆಂಗಾಗಿ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ. ನಿಮಗೆ ಇದು ಡೆವಲಪ್ಮೆಂಟೇ ಇಲ್ಲ ಗಿಡ ಯಾಕೆ ಅಂತ ಕೇಳ್ತೀರಾ. ನೋಡಿ ಇಲ್ಲಿ ಒಂದು 4 ಗಿಡ ನೋಡಿ, ಅಲ್ಲಿ 3 ಬ್ರಾಂಚಸ್ ಕರೆಕ್ಟಾಗಿ ಹೊಡೆದಿಲ್ಲ ನೋಡಿ. ಅದರಲ್ಲಿ ಫ್ರೂಟ್ಸೇ ಇಲ್ಲ ನೋಡಿ. ಇದು ನೀವು ಓವರ್ ಆಲ್ ಪಿಕ್ಚರಲ್ಲಿ ನೋಡ್ಬೇಕಾದ್ರೆ ಫುಲ್ ಗ್ರೀನಿಶ್ ಇದೆ ಅಲ್ಲೆಲ್ಲ. ಇದು ಮೆಮೊರಿ ಖಾಲಿ ಇದಾಗಿದೆ. ಹಾಂ ಹೌದು ಅಣ್ಣ, ಒಂದೇ ಒಂದು ಸೆಕೆಂಡ್ ಅಣ್ಣ. ಗಿಡದಲ್ಲೇ ಹೌದು, ಈ 3 ಗಿಡದಲ್ಲಿ ಪಕ್ಕ ಇರುತ್ತೆ. ಗಿಡ ತೆಗೆದ್ರೆ ಇನ್ ಕೇಸ್ ಏನಾದರೂ ರೂಟ್ ಏನಾದರೂ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದ್ರಲ್ಲಿ ಪಕ್ಕ ಇರುತ್ತೆ. ಬೇರೆಗಳು ಗಂಟು ಕಟ್ಟಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ತೆಗಿಯೋಷ್ಟೇ ಇಲ್ಲ ನೋಡಿ. ಎಲ್ಲ ಗಿಡ ಎಷ್ಟೊಂದು ಡೆವಲಪ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಸರ್, ಒಂಥರ ಲೆಮನ್ ಗ್ರೀನ್ ತರ ಟರ್ನ್ ಆಗುತ್ತೆ. ಅದು ಫುಲ್ ಗ್ರೀನ್ ಇದೆ ನೋಡಿ. ಇವೆಲ್ಲ ಒಂಥರ ಲೆಮನ್ ಗ್ರೀನ್ ತರ ಆಗಿದೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಬ್ರಾಂಚಸ್ ಅಷ್ಟೊಂದು ಪಿಕಪ್ ಆಗಲ್ಲ. ಫ್ರೂಟ್ ಸೆಟ್ ಆದ್ರೂ ಸೈಜ್ ಬರಲ್ಲ, ಇಷ್ಟಿಷ್ಟೇ ಇರುತ್ತೆ. ಆಮೇಲೆ ಇನ್ನೊಂದು ನಿಮ್ ಫ್ರೂಟ್ ಸೆಟ್ಟೇ ಆಗಲ್ಲ ಫಸ್ಟ್ ಆಫ್ ಆಲ್. ಅಕಸ್ಮಾತ್ ಅದನ್ನ ಮೀರಿ ಎಲ್ಲ ಒಂದೆರಡು ಅಷ್ಟೇ ಸೆಟ್ ಆದ್ರೂ ಬಿದ್ದೋಗ್ಬಿಡುತ್ತೆ. ಇದೆಲ್ಲ ಉದ್ರಿರೋದೆ, ಇದ್ರಲ್ಲೆಲ್ಲ ಬುದ್ರೋಗ್ಬಿಟ್ಟಿದೆ. ಮತ್ತೆ ಸರ್ ಇದಕ್ಕೆ ಈಗ ಮುಖ್ಯವಾಗಿ ಇದಕ್ಕೆ ನೆಮೆಟೋಡ್ಗೆ ನೀವೇನಾದ್ರೂ ಒಂದು ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ಸದ್ಯಕ್ಕೆ ನಾನು ಈ ಉತ್ಕೃಷ್ ಅವ್ರದ್ದು ಇದು ಬರುತ್ತೆ ಅದು ಟ್ರೀಟ್ಮೆಂಟ್ಗೆ ಒಂದು ಪೌಡರ್ ಥರ, ಅದನ್ನ ವಾಟ್ರಲ್ಲಿ ನಾವು ಡ್ರಂಚ್ ಮಾಡ್ತೀವಿ. ಬಟ್ ರೆಕಮೆಂಡೇಶನ್ ಬಂದ್ಬಿಟ್ಟು ವೇಲಮ್ ಪ್ರೈಮ್ ಅಂತ ಇದೆ. ಅದು 500 ml ಬಂದ್ಬಿಟ್ಟು ಒಂದು 500 ಲೀಟರ್ಗೆ ಮಿಕ್ಸ್ ಮಾಡಿಕೊಂಡು ಒಂದು ಗಿಡಕ್ಕೂ 1 ಲೀಟರ್ ಹಾಕೊಂಡು ಹೋಗ್ಬೇಕು. ಈ ಕ್ರಾಪಿಗೆ ಮಾಡಲೇಬೇಕು ಸರ್, ಇಲ್ಲಾಂದ್ರೆ ಜಾಸ್ತಿ ಆಗ್ಬಿಡುತ್ತೆ. ನೆಕ್ಸ್ಟ್ ಕ್ರಾಪ್ ತೊಂದರೆ ಆಗೋದ್ರೆ ನಮಗೆ ಎಷ್ಟೋ ನಷ್ಟ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಈ ಕ್ರಾಪ್ ಕಟ್ಟಿಂಗ್ ಸೀಸನಲ್ಲಿ ನಿಮ್ಟೋಡ್ಗೆ ಟ್ರೀಟ್ಮೆಂಟ್ ಕೊಡಬಾರ್ದು. ಅದು ಸ್ವಲ್ಪ ಸಪ್ಪೆ ಮಾಡಿಬಿಡುತ್ತೆ ಟೇಸ್ಟ್ನ. ಗಿಡದ ಇಲ್ಲ, ಕಾಯಿ ಟೇಸ್ಟೇ ಸಪ್ಪೆ ಆಗ್ಬಿಡುತ್ತೆ. ಕಾಯಿ ಸಪ್ಪೆ ಆಗ್ಬಿಡುತ್ತೆ. ಸೊ ಯಾವುದೇ ಆಗಲಿ ಹಾರ್ವೆಸ್ಟ್ ಆದಮೇಲೆ ಬೆಸ್ಟ್ ಟೈಮ್ ನಿಮ್ಟೋಡ್ಗೆ ನಿಮಗೆ ಟ್ರೀಟ್ ಮಾಡೋಕ್ಕೆ ಅಂದರೆ ಪ್ರೂನಿಂಗ್ ಮಾಡ್ತೀರಲ್ವಾ, 1 ವೀಕ್ ಬಿಫೋರು ನೀವು ನಿಮ್ಟೋಡ್ಗೆ ಟ್ರೀಟ್ಮೆಂಟ್ ಕೊಡಿ. ಆಮೇಲೆ ಇದು ಮಾಡಿ ಪ್ರೂನಿಂಗ್ ಮಾಡಿ. ಓಕೆ ಸರ್. ಅಣ್ಣ ಇನ್ನೇನು